ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್, ಇವತ್ತಿನ ದಿನ ನಿಮ್ಮ ದಿನ ಹೆಂಗೈತಿ ಅಂತ ನೋಡೋದಂಥದ್ದು. ಇವತ್ತಿನ ಓವರಾಲ್ ಡೇ ನಿಮ್ದು ಹೆಂಗಿರ್ತೈತಿ, ಏನು ಚಾಲೆಂಜಸ್ ಬರ್ಬೋದು, ಅದಕ್ಕೆ ನೀವೇನು ಮಾಡ್ಕೋಬೇಕು. ಸೊ ಬೋನಸ್ ಅನ್ನಂಗೆ ನಿಮ್ಮ ವ್ಯಕ್ತಿನ ಎನರ್ಜಿನೂ ನೋಡೋಣ. ಓಕೆ, ಸೊ ಅವ್ರ ಎನರ್ಜಿ ಎಷ್ಟು ನೋಡಿದ್ರೆ ನೀವು ಅವ್ರು ಏನು ನೀವು ಹೆಂಗಿರ್ಬೇಕಂತ ಗೊತ್ತಾಗ್ತೈತಿ. ಸೊ ಆದಷ್ಟು ಇವತ್ತು ಯಾರ ಜೊತೆ ನೀವು ಜಾಸ್ತಿ ಮಾತಾಡ್ತೀರಿ, ಟೈಮ್ ಕಳಿತೀರಿ, ಇಂಟ್ರ್ಯಾಕ್ಷನ್ ಮಾಡ್ತೀರಿ ಅಂಥ ವ್ಯಕ್ತಿನ ಆರಿಸ್ಕೊಳ್ರಿ ಅಂತ ನಾ ಸಜೆಸ್ಟ್ ಮಾಡ್ತೀನಿ. ಬಟ್ ಇಲ್ಲ ನಿಮಗೆ ಯಾವ ವ್ಯಕ್ತಿ ಬೇಕೋ ಆ ವ್ಯಕ್ತಿನ ನಿಮ್ಗೆ ಆರಿಸ್ಕೊಳಂಥದ್ದು ಎಲ್ಲ ಪರ್ಮಿಷನ್ ಐತಿ. ಓಕೆ, ಸೊ ಆ ವ್ಯಕ್ತಿ ಎನರ್ಜಿ ಹೆಂಗಂತ, ಸೊ ಫೋಕಸ್ ಆನ್ ಏನಂದ್ರೆ ನಿಮ್ಮ ಎನರ್ಜಿ, ಇವತ್ತು ನಿಮ್ಮ ದಿನ ಹೆಂಗೆ ಹೋಗ್ತೈತಿ, ಇವತ್ತು ಏನು ಆಗಬಹುದು ಅಂತ ನೋಡೋಣ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗ್ತೈತಿ ಅದನ್ನಷ್ಟು ತೊಗೊಳ್ರಿ, ಎಲ್ಲನೂ ಫೋರ್ಸ್ಬಲಿ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ. ಸಬ್ಸ್ಕ್ರೈಬರ್ಸ್, ರಿಟರ್ನ್ ವ್ಯೂವರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ನಿಮ್ಮ ಫಸ್ಟ್ ವಿಡಿಯೋ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಸೊ ಇವತ್ತಿನ ದಿನ ನಿಮ್ದು ಹೆಂಗೈತಿ ಅಂತ ನೋಡೋಣ ಅಂತ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಇವತ್ತಿನ ದಿನ ನಿಮ್ದು ಹೆಂಗೈತಿ ಅಂತ ನೋಡೋಣ. ಸೊ ಹೀಲ್ ಆಗ್ತದಿರಿ ಅನ್ಸತ್ತೆ ಭಾಳ ಜನ ಇಲ್ಲಿ ಇವತ್ತು. ಹೀಲಿಂಗ್ ಎನರ್ಜಿ ಬಂದತಿಲ್ಲಿ. ನಿಮ್ಮ ಜೀವನದಾಗ ಏನೋ ಒಂದು ಇವತ್ತು ಏನು ಅಪಾರ್ಚುನಿಟಿ ಬಂದರು ಅಥವಾ ನಿಮ್ಗೊಂದು ಗೈಡೆನ್ಸ್ ಬಂದರು, ಅದನ್ನು ನೀವು ರಿಸಿಪ್ಟ್ ಮಾಡ್ಕೊಳೋ ಅಂಥದ್ದು, ಅದನ್ನು ತೊಗೊಳೋ ಅಂಥದ್ದು ನಿಮ್ಮದು ಒಂದು ಎನರ್ಜಿ ಇವತ್ತಿನ ದಿನ ಕಾಣ್ತಾ ಇದ್ದಿಲ್ಲ. ಗುಡ್ ಅಂದರೆ ನೀವು ನಿಮ್ಮ ನೋವುಗಳು, ನಿಮ್ಮ ಕಷ್ಟಗಳು, ಸಂಕಟ ಏನೇ ಇರಲಿ ಜೀವನದಾಗ ಅದನ್ನು ಮರೆತು ಹೊಸ ಜೀವನಕ್ಕೆ ಕಾಲಿಡ್ತೀನಿ, ನಮ್ಮ ಮತ್ತು ಒಂದು ಹೊಸ ವ್ಯಕ್ತಿ ಆಗಬೇಕು. ಯಾಕಂದ್ರೆ ಕಷ್ಟ ಸುಖ ಎಲ್ಲರಿಗೂ ಬರೋದ. ಭಾಳ ನೊಂದಿದ್ರಿ ಅಂದ್ರೆ ಹೀಲ್ ಆಗ್ತದಿರಿ, ಹೀಲ್ ಆಗಿರಿ. ಕೆಲವೊಬ್ರು ಪ್ರೊಸೆಸ್ ಒಳಗದಿರಿ, ಮೆಡಿಟೇಷನ್ ಮಾಡ್ತಿದ್ದೀರಿ, ಚಕ್ರ ಮೆಡಿಟೇಷನ್ ಮಾಡ್ತಿದ್ದೀರಿ, ರೇಖಿನೂ ತೊಗೊತಿರ್ಬೋದು, ಟ್ಯಾರೋದಿಂದನೂ ನೀವೇನಾದರೂ ಗೈಡೆನ್ಸ್ ತೊಗೊತಿರ್ಬೋದು. ಇಲ್ಲಿ ಅಂದರೆ ಇವತ್ತು ನೀವು ಸೆಲ್ಫ್ ಹೀಲಿಂಗ್ ಬಗ್ಗೆ ಜಾಸ್ತಿ ನೀವು ಕಾನ್ಸಂಟ್ರೇಷನ್ ಮಾಡ್ತೀರಿ. ಸೊ ಇವತ್ತು ಏನು ಚಾಲೆಂಜಸ್ ಬರ್ಬೋದು ನಿಮಗೆ, ಜೀವನ ಭಾಳ ವಜ್ಜೆ ಅನ್ನಿಸ್ಬೋದು, ಕಷ್ಟ ಅನ್ನಿಸ್ಬೋದು. ಭಾಳ ಜವಾಬ್ದಾರಿನ ತೊಗೊಂಡು ನಾನೇ ಕೆಲಸ ಮಾಡ್ಲನು ಅಂತ ಹುಡುಗ ಕೆಲಸ ಮಾಡ್ತಾರಲ್ಲ, ಹಂಗೆ ಮಾಡುವಂಥ ಎನರ್ಜಿ ಇವತ್ತು. ಹೀಲ್ ಆಗ್ಬೇಕಂದಾಗ ನಿಮ್ಗೆ ಅನ್ನಿಸ್ಬೋದು ಖಾಲಿ ಕುಂತ್ರೆ ನನಗೇನಾಗ್ತೈತಿ, ಆ ಕೆಲಸ ಮಾಡ್ಲಾ, ಈ ಕೆಲಸ ಮಾಡ್ಲಾ ಅಂತಂದು ಹುಡುಗ ಕೆಲಸ ಮಾಡ್ತಾರಲ್ಲ, ಹಾಗಾಗಿ ಇವತ್ತು ಭಾಳ ಸುಸ್ತಾಗ್ಬೋದು, ಸಾಕಾಗ್ಬೋದು. ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ಅನ್ನಿಸ್ಬೋದು ಇವತ್ತು ನಾನು ಭಾಳಷ್ಟು ಜವಾಬ್ದಾರಿಯಿಂದ ಏನೋ ಕೆಲಸ ಮಾಡಿಬಿಟ್ನೋ ಏನೋ. ಕೆಲವೊಬ್ರಿಗಿಲ್ಲೇ ಇನ್ನೊಬ್ರಿಗಾಗಿ ಹೆಲ್ಪ್ ಮಾಡೋಕೆ ಹೋಗಿನೂ ನಿಮ್ಗೆ ಬಯಸ್ಕೊಳಂಥ ಪರಿಸ್ಥಿತಿನೂ ಬರ್ಬೋದು ಇವತ್ತು. ಜವಾಬ್ದಾರಿಗಳನ್ನ ಭಾಳ ತೊಗೊತೀರಿ ಇವತ್ತಿನ ದಿನ. ಸೊ ನಿಮ್ಮ ಜವಾಬ್ದಾರಿ ನೀವೇ ತೊಗೊಳ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಐತಿ ಅದರ ಪರಿಸ್ಥಿತಿ, ವ್ಯಕ್ತಿಗಳು ಏನಿರಲಿ ನಿಮ್ಮದು, ಅದಕ್ಕೂ ನೀವು ಆ್ಯಕ್ಷನ್ಸ್ ತೊಗೊತೀರಿ. ನೀವು ಕೆಪೇಬಲ್ ಅದಿರಿ, ಇಲ್ಲ ಅನ್ನಂಗಿಲ್ಲ. ನಿಮ್ಗೆ ಅಂದ್ರೆ ನಿಮ್ಗೆ ಯಾಕಂದ್ರೆ ಹೀಲಿಂಗ್ ಎನರ್ಜಿ ಒಳಗೆ ಅದಿರಿ ನೀವು. ಇವತ್ತು ರಿಸಿಪ್ಟಿವ್ ಮಾಡಿದಾಗ ನಾ ಹೀಲ್ ಆಗ್ತದೇನಿ ಅಂದಾಗ ಏನಾಗ್ತದೆ ಅಂದ್ರೆ ನಮ್ಮೊಳಗೆ ಏನು ಚೇಂಜಸ್ ಆಗ್ತಾವಂದ್ರೆ ನಾ ಹೀಲ್ ಆಗ್ತದೆ ಅಂದಾಗ, ಸೊ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ ಇವತ್ತು. ಹಂಗೆ ಇಷ್ಟು ದಿನ ಎಲ್ಲರೂ ಅಯ್ಯೋ ಪಾಪ ಇವ್ರು ಹಿಂಗಾತಲ್ಲ ಹಂಗಾತಲ್ಲ ಏನೋ ಅಂತಿದ್ರು ಅಂದ್ರೆ ನಿಮ್ಮ ಮೇಲೆ, ನೀವು ಅದನ್ನು ಆ ಒಂದು ನಿಮ್ಮದು ಸ್ಟೇಟಸ್ ಇರತ್ತಲ್ಲ, ನಿಮ್ಗೆ ಅಂತಿದ್ರಲ್ಲ ಜನ, ಅದನ್ನು ಹೋಗಿಸ್ಕೋಬೇಕಂದಾಗ ನೀವು ಆ್ಯಕ್ಟಿವ್ ಹಾಕಿರಿ. ನಾನು ಅದನ್ನು ನಾ ಆಮ್ ಕೆಪೇಬಲ್ ಆಫ್ ಡೂಯಿಂಗ್ ದಿಸ್, ಐ ಆಮ್ ಕೆಪೇಬಲ್ ಆಫ್ ಡೂಯಿಂಗ್ ದ್ಯಾಟ್ ಅಂತಂದು ಎಲ್ಲ ಕಡೆ ಹೋಗಿ ಏನು ಮಾಡ್ತೀರಿ, ಲಾಸ್ಟಿಗೆ ವಜ್ಜಿ ಮಾಡ್ಕೊತೀರಿ. ಸ್ವಲ್ಪ ನಿಮ್ಮ ಅಹಂಕಾರನ ಸ್ವಲ್ಪ
ಸೈಡಿಗಿಡ್ರಿ ಅಂತ ಹೇಳ್ತಾನೆ. ಯಾಕಂದ್ರೆ ನಿಮ್ಮ ಅಹಂಕಾರ, ನಿಮ್ದೊಂದು ಈಗೋ, ಅದಕ್ಕೊಂದು ಧಕ್ಕೆ ಬರುವಂಥದ್ದು, ಸಿಟ್ಟು ಬರೋಂಥದ್ದು ಅದನ್ನು ಐತಿ ಇವತ್ತು. ಸೊ ಏನು ಮಾಡ್ಬೇಕು ನೀವು ಇದಕ್ಕೆ ಹಿಂಗಿದ್ದಾಗ? ಟ್ರಸ್ಟ್ ದ ಪ್ರೊಸೆಸ್. ನೀವು ಜೀವನದಾಗ ಏನು ನಡೀತಾ ಇತ್ತಲ್ಲ, ಇದು ಹೀಲಿಂಗ್ ಮಾಡ್ತಿದ್ದೀರಿ, ಮೆಡಿಟೇಷನ್ ಮಾಡ್ಕೊತಿದ್ದೀರಿ, ಯಾವ ಒಂದು ಪ್ರೊಸೆಸ್ ಒಳಗದಿರಲ್ಲ, ಟ್ರಸ್ಟ್ ಮಾಡಿರಿ, ನಂಬ್ರಿ ಅದನ್ನ. ನಾ ಏನು ಮಾಡ್ತಿದ್ದೆ, ನಾ ಕರೆಕ್ಟ್ ದಾರಿ ಒಳಗೆ ಹೊಂಟೇನಿ. ಡಿವೈನ್ ನಮ್ಮನ್ನು ನಡ್ಸೋದೊಂದು ಶಕ್ತಿ ಐತಲ್ಲ ಮೇಲೆ. ಸೊ ಏನೇ ಕೆಲಸ ಮಾಡಿರಿ, ಎತ್ತೆ ಮಾಡಿರಿ, ಇವತ್ತು ನಂಬಿಕೆಯಿಂದ ಮಾಡಿರಿ. ಬಟ್ ಸ್ವಲ್ಪ ವಿಚಾರ ಮಾಡಿರಿ, ಎಸ್ಪೆಷಲಿ ಎಮೋಷ್ನಲಿ, ಭಾವನಾತ್ಮಕವಾಗಿ ಯಾರ ಜೊತೆಗಾದರೂ ಒಂದು ಸಂಬಂಧ ನೀವು ಒಂದು ಬೆಳೆಸ್ಕೋಬೇಕು, ಒಂದು ಫ್ರೆಂಡ್ಶಿಪ್, ಅಟ್ಯಾಚ್ಮೆಂಟ್, ಒಬ್ರ ಬಗ್ಗೆ ಏನಾದರೂ ನಾವು ಕನ್ಸರ್ನ್ ತೋರಿಸ್ಬೇಕಂದಾಗ ಸ್ವಲ್ಪ ವಿಚಾರ ಮಾಡಿರಿ. ಯಾಕಂದರೆ ಇವತ್ತು ನಾ ಹೀಲ್ ಆಗ್ತದೇನಿ, ನಾ ಎಲ್ಲನೂ ಗೊತ್ತೈತಿ, ನಾನು ಈಗ ಸುಧಾರಿಸ್ತದೇನೆ ಅಂತ ಅನ್ನೋದೊಂದು ಬಂದಾಗ ನನಗೆಲ್ಲ ಅರ್ಥ ಆಗ್ತದೆ, ನಾ ಕಷ್ಟಪಟ್ಬಿಟ್ಟೆ ನನಗೆಲ್ಲ ಅರ್ಥ ಆಗ್ತದೆ ಅನ್ನೋಳಗೆ ಮತ್ತು ತಪ್ಪ ಸಂಬಂಧ ಒಳಗೆ ಬೀಳಬೇಡ್ರಿ, ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡಬೇಡ್ರಿ, ಕಲ್ತಿದ್ದ ಪಾಠಗಳನ್ನು ಮರಿಬೇಡ್ರಿ. ಸೊ ಇದು ನಿಮ್ಮ ಎನರ್ಜಿ, ನಿಮ್ಮ ವ್ಯಕ್ತಿ ಎನರ್ಜಿ ಅಂತಂದು ಒಂದು ಕಾರ್ಡ್ ತೆಗೆಯೋಣ ಸಾಕು. ನಿಮ್ಮ ವ್ಯಕ್ತಿ ಎನರ್ಜಿ ಮೊನ್ನೆನೂ ಬಂದಿತ್ತು ಅನಿಸತಿ ಕಾರ್ಡ್. ಅವೇರ್ನೆಸ್, ಯಾವುದ್ರ ಬಗ್ಗೆ ಅವೇರ್ನೆಸ್ ನೋಡೋಣ. ಸೊ ನಿಮ್ಮ ವ್ಯಕ್ತಿಗೆ ಅರಿವು ಮೂಡ್ತಾ ಐತಿ. ಎದ್ರ ಬಗ್ಗೆ ಅಂತಂದ್ರೆ ದುಡ್ಡಿನ ಸಲುವಾಗಿ ಅರಿವು ಮೂಡ್ತಾ ಐತೆ ಅವರಿಗೆ. ಭಾಳ ಖರ್ಚು ಮಾಡ್ಕೊಂಡಿದ್ರೆ, ಭಾಳ ಲಾಸಸ್ ಆಗಿದ್ರೆ, ಜೀವನದಾಗ ಭಾಳ ಕಳ್ಕೊಂಡಿದ್ರೆ ಅಂದ್ರೆ ಆ ನಿಮ್ಮ ವ್ಯಕ್ತಿಗೆ ಇವತ್ತು ನಾ ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ನಾ ಹೆಂಗೆ ಮ್ಯಾನೇಜ್ ಮಾಡಬೇಕು, ನಂದನ್ನು ನಾ ಹೆಂಗೆ ಕೂಡಿಟ್ಕೋಬೇಕು, ಪೋಲ್ ಆಗಕ್ಕೆ ಬಿಡಬಾರ್ದು. ಸೊ ಮನಿ ಅಂತಂದ್ರೆ ಅವ್ರದ್ದು ಹಣಕಾಸಿಂದು ಎಲ್ಲೆಲ್ಲಿ ದುಡ್ಡು ಹಾಕಬೇಕು, ಎಲ್ಲೆಲ್ಲಿ ಮಾಡಿದೆ, ಏನೇನು ತಪ್ಪು ಮಾಡಿದೆ, ಇದ್ರ ಕಡೆ ಅವರಿಗೆ ಸ್ವಲ್ಪ ಅರಿವು ಮೂಡ್ತೈತಿ, ಅದ್ರ ಬಗ್ಗೆನೇ ಮಾತಾಡ್ತಾರೆ ಇವತ್ತು. ಸೊ ನೀವೊಂಥರ ಹೀಲ್ ಆಗ್ತಿದ್ರೆ ಅವ್ರು ಒಂಥರ ಅರಿವು ಮೂಡಿಸ್ಕೊತಂದಾರ, ಅರ್ಥ ಮಾಡ್ಕೊತಂದಾರ ಅದನ್ನ. ಓಕೆ, ಸೊ ಇವತ್ತು ಗೈಡೆನ್ಸ್ ಏನಂತ ನೋಡೋಣ ನಿಮಗೆ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ರಿ ಅಂದ್ರೆ, ನನ್ನ ಜೊತೆಗಿದ್ರಿ ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ, ರಿಸಿಪ್ಟಿವಿಟಿ ಅಂತ ಮಾಡಿರಿ, ರಿಸಿಪ್ಟಿವಿಟಿ ಅಂತಂದು ಕ್ಲೇಮ್ ಮಾಡ್ಕೊಳ್ರಿ. ಲೆವೆನ್ ಅಥವಾ 2 ನಂಬರ್ ವೆರಿ ಇಂಪಾರ್ಟೆಂಟ್ ಐತಿಲ್ಲಿ. ಸೊ ನಿಮಗೆ ಗೈಡೆನ್ಸ್ ಏನಂತ ನೋಡೋಣ. ಡೋಂಟ್ ಡಿಮ್ ಟು ಫಿಟ್ ಇನ್. ಸಿ ಬಂತು ನೋಡ್ರಿ, ವಿಚಾರ ಮಾಡಿರಿ, ಮತ್ತು ಇನ್ನೊಂದು ರಿಲೇಷನ್ಶಿಪ್ ಒಳಗೆ ಹೋಗ್ಬೇಡ್ರಿ ಅಂದೆ. ಬೇರೆ ಜೀವನದೊಳಗೆ ಬೇರೆ ನಿಮ್ಗೆ ಇಷ್ಟ ಆಗ್ಲದ ಒಂದು ಪರಿಸ್ಥಿತಿ ಒಳಗೆ ಅಲ್ಲಿ ನೀವು ಫಿಟ್ ಆಗಕ್ಕೆ ಹೋಗ್ಬೇಡ್ರಿ. ಕಷ್ಟಪಟ್ಟು ಅಲ್ಲಿ ನಾನು ಅಲ್ಲಿರಬೇಕು ನಾನು ಅಂತ ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ನಮ್ಮ ಬಿಟ್ಟು ಹೋಗ್ಬೋದು. ನನಗೆ ಈ ಸಲ ನನಗೆ ಬ್ರೇಕಪ್ ಆಗಿತ್ತು, ಉದಾಹರಣೆ ಇದೆ, ಬ್ರೇಕಪ್ ಆಗಿತ್ತು. ಸೊ ಈ ವ್ಯಕ್ತಿ ಬಂದರು, ಏನೋ ಒಂದು ಸ್ವಲ್ಪ ನನಗೆ ಒಂದು ಪ್ರೀತಿ ತೋರ್ಸಕತ್ತಾರ, ಅದನ್ನು ಪೂರ್ತಿ ಅರ್ಥ ಮಾಡ್ಕೊಳ್ರಿ. ಅದು ಫಿಟ್ ಆಗಕ್ಕೆ ಹೋಗ್ಬೇಡ್ರಿ. ಮತ್ತು ಅದ್ರೊಳಗೆ ನನಗೆ ಇದು ಇಷ್ಟ ಆಗಲ್ಲ ನಾ ಹೇಳಿಬಿಟ್ರೆ, ಆ ವ್ಯಕ್ತಿ ಬಿಟ್ಟು ಹೋದ್ರೆ ನನ್ನ ಜೀವನದಾಗ ಯಾರೂ ಸಿಗೋದೇ ಇಲ್ಲನ ಅಂತ ಹಂಗಂದು ನಿಮ್ಮನ್ನು ನೀವು ಭಾಳ ಅದ್ರೊಳಗೆ ಅಡ್ಜಸ್ಟ್ ಆಗಕ್ಕೆ ಹೋಗ್ಬೇಡ್ರಿ. ದ ಎವರ್ ಅನ್ಫೋಲ್ಡಿಂಗ್ ರೋಸ್. ಯಾಕಂದ್ರೆ ನಿಮ್ಮೊಳಗೆ ನೀವು ಕೆಲವೊಂದು ವಿಚಾರಗಳ ಸೊ ರಿಸಿಪ್ಟಿವಿಟಿ ಮಾಡೋದ್ಮೇಲೆ ಇದು ಆಗೋದೇ ಇದೆ. ಯಾಕಂದ್ರೆ ಮೆಡಿಟೇಷನ್ ಮಾಡ್ತಿದ್ದೀರಿ, ಚಕ್ರ ಹೀಲಿಂಗ್ ಮಾಡ್ಕೊತಿದ್ದೀರಿ. ಹಿಂಗಿದ್ದಾಗ ನಿಮ್ಮೊಳಗೆ ನಿಮ್ದೊಂದು ಶಕ್ತಿ ಜಾಗೃತ ಆಗ್ತಾ ಐತಿ, ನಿಮ್ಮೊಳಗೆ ನಿಮ್ಗೆ ಅರಿವು ಒಂದು ಮೂಡ್ತಾ ಐತಿ. ಸೊ ಅವೇಕ್ನಿಂಗ್ ಆಗ್ತಾ ಐತಿಲ್ಲಿ, ಎನರ್ಜೀಸ್ ಅಪ್ಗ್ರೇಡ್ ಆಗ್ತದವು. ಸೊ ಅದ್ರ ಕಡೆ ಲಕ್ಷ್ಯ ಕೊಟ್ರಿ. ಸೊ ನಿಮ್ಮೊಳಗೊಂದು ಬೆಳಕು ಮೂಡ್ತಾ ಐತಿ. ಸೊ ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ರಿ. ಓಕೆ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಎನರ್ಜಿನ ಕ್ಲೇಮ್ ಮಾಡ್ಕೊಳ್ರಿ. ಅವೇಕ್ನಿಂಗ್ ಅಂತ ಮಾಡ್ಬೋದು, ರಿಸಿಪ್ಟಿವ್ ಅಂತ ಮಾಡ್ಕೋಬೋದು.
ಕ್ಲೇಮ್ ಮಾಡಿರಿ, ಮಾಡಿ ನಿಮ್ಮ ಜೀವನದಾಗ ಏನು ಚೇಂಜಸ್ ಆಗ್ತಾವಂತ ನೋಡಿರಿ. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.